ಚಂದನವ ತೇರು ಗಾಳಿಗೆ ಪರಿಮಳ ಚೆಲ್ಲುವಂತೆ ನಿಮ್ಮ ಜೀವನದ ಪರಿಶ್ರಮ ನಿಮ್ಮ ಮಕ್ಕಳಿಗೆ ಫಲ ನೀಡುವಲ್ಲಿ ಯಶಸ್ವಿಯಾಗಿದೆ. ಇದು ಈ ಕಲಾಕುಸುಮ ನಿಮ್ಮ ಪಾದಾರವಿಂದಗಳಿಗೆ ಅರ್ಪಣೆ.
ಇಲ್ಲಿಂದ ಎಲ್ಲ ಶುಭವೇ. ಹೇ 94 ಪ್ರೀತಿ ತೋರು 94 ಶಾಂತಿ ಸಾರು ಸರಿಗಮ ಹೊರಡಲಿ ಸರಿಗಮ ಹೊರಡಲಿ ಸರಿಸಮ ಹರಡಲಿ ಭೂದೇವಿಗೆಲ್ದು ಜನ್ಮದಿನ. ಇಲ್ಲಿಂದ ಎಲ್ಲ ಶುಭವೇ. 94 ಪ್ರೀತಿ ತೋರು 94 ಶಾಂತಿ ಸಾರು. ಶರಣು ಜಗಳ ಬಿಡಿಸು ದ್ವೇಷ ಮರೆಸು ಸ್ನೇಹ ತಿನಿಸು ನೀನಿ ವರುಷ. ಕಾಪಿ ಚಟ್ಟು ಆಚೆ ಅಡ್ಡು ಓದಿ ಮೆಟ್ಟು ನೀನಿ ವರುಷ. ಪ್ರತಿಭೆಯು ಹೊರಡಲಿ ಪ್ರತಿಭೆಯು ಹೊರಡಲಿ ಸರಿಸಮ ಹರಡಲಿ ಭೂದೇವಿಗೆಲ್ದು ಜನ್ಮದಿನ. ಇಲ್ಲಿಂದ ಎಲ್ಲ ಶುಭವೇ. 94 ಪ್ರೀತಿ ತೋರು 94 ಶಾಂತಿ ಸಾರು. ಕಳೆದ ವರುಷ ನೆನೆಯೋ ಮರುಳಿ ಗೆಳೆಯ ಹೃದಯ ತೆರೆದೆ ಇಡುವ ಬಸಿದು ಪ್ರೀತಿ ಕೊಡುವ ಸರಿಗಮ ಹೊರಡಲಿ ಸರಿಗಮ ಹೊರಡಲಿ ಸರಿಸಮ ಹರಡಲಿ ಭೂದೇವಿಗೆಲ್ದು ಜನ್ಮದಿನ. ಇಲ್ಲಿಂದ ಎಲ್ಲ ಶುಭವೇ. 94 ಪ್ರೀತಿ ತೋರು 94 ಶಾಂತಿ ಸಾರು. 94 ಏನ್ ವೈದ್ಯ ಇಲ್ಲಿ? ನಿನಗೇನ್ ಕಷ್ಟ?
ಏನು ಇಲ್ಲಪ್ಪ, ನಿಮ್ ಕಾಲೇಜ್ ಇರೋದಲ್ಲಿ ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ ಅಂದೆ. ಟೈಮ್ ವೇಸ್ಟ್ ಮಾಡ್ತಿಲ್ಲ ಸಾರ್, ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಓಕೆ ಓಕೆ, ಈ ದೇಶದ ಪೊಲಿಟಿಕ್ಸ್ ನ ಬೇಕಾದ್ರೂ ಬದಲಾಯಿಸಬಹುದು, ನಿಮ್ಮನ್ ಬದಲಾಯಿಸೋಕ್ಕಾಗಲ್ಲ. ಏನೇ ನೋಡ್ತಾ ಇದೀಯಾ? ಬಾರೆ, ಕಿಸ್ ಮಾಡ್ಬಾರೆ. ಬೇಡ ಮರಿ, ಇವೆಲ್ಲ ಚೆನ್ನಾಗಿರಲ್ಲ. ಇದೇನ್ ಕಾಲೇಜಾ, ತರಕಾರಿ ಮಾರ್ಕೆಟ್? ಸರ್, ಇವನು ಎಲ್ಲ ಗೊತ್ತಾಯ್ತು ನನಗೆ. ಏನಪ್ಪಾ ನೀನು ಓದೋ ಕಾಲೇಜ್ ಯಾವುದು? ಇಲ್ಲೇನ್ ಕೆಲಸ ನಿನಗೆ? ನೀನ್ ಇನ್ನೊಂದ್ಸಲ ಈ ಕಾಂಪೌಂಡ್ ಒಳಗೆ ಕಾಲಿಟ್ಟೆ ಅಂದ್ರೆ ನಾನು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಬೇಕಾಗುತ್ತೆ. ಗೋ ಟು ಯುವರ್ ಕಾಲೇಜ್. ನಾಳೆ ಕೊಡ್ತೀನಿ. ಬಾಯ್ ಬಾಯ್. ಕತ್ತೆ ಅವನದ ಜಗಳ ಆಡಕ್ ಹೋಗಿದ್ಯಾ? ನೀನೇನ್ ವಿಜೇಶ್ ಅಂತೀನ? ಏ ಹೋಗೋ, ಮತ್ತೆ ಅವನು ಹಾಗೆ ಮಾಡ್ಬೋದಾ? ಮಾಡ್ಲಿ ಬಿಡೆ, ಅದಕ್ ನಾವಿಲ್ವಾ? ಅಲ್ವಾ ನಗುಂಡ? ನಿನ್ಗೆಷ್ಟೇ ಧೈರ್ಯ ಇದ್ರು ನೀ ಹೆಣ್ಣೆ, ಗೊತ್ತಾಯ್ತಾ? ಬಾರಿ ಕಿಸ್ಟ್ ಬಿಡೋಲ್ ತರ ಚಪ್ಲಿ ಎತ್ಕೊಂಡು ಹೋಗ್ಬಿಟ್ಲು. ಬಾರಗುಂಡ ಹೋಗೋಣ. ಕಲ್ಪನಾ, ಏಯ್ ಕ್ಲಾಸ್ ರೂಮ್ ಬೆಲ್ ಆಯ್ತು ಕಣೆ. ರಘು, ರಘು, ಯಾಕಪ್ಪ ಏನೋ ಒಂಥರ ಇದೆಯಾ? ಯಾರೇನಂದ್ರು? ಏ ಮುನಿಯಮ್ಮ, ಚಿಕ್ಕ ಯಜಮಾನ್ರಿಗೆ ಬಿಸಿ ಬಿಸಿ ಕಾಫಿ ತಗೊಂಡು ಬಾ. ಬೇಡ. ಕಾಫಿ ಬೇಡ ಅಂತೆ, ಬೋರ್ ಅನ್ಬಿಟ್ಟ. ಅದು ಬೇಡ. ಅದು ಬೇಡ ಅಂತೆ, ಗಟ್ಟಿಯಾಗಿ ಹಾಲು. ನನ್ಗೇನು ಬೇಡ. ಅಯ್ಯೋ, ಏನು ಬೇಡ ಅಂತಲ್ಲಪ್ಪ. ಅದು ಬೇಡ ಅಂತೆ. ಮುನಿಯಮ್ಮ, ಫ್ರಿಜ್ ನಲ್ಲಿ ಮೂಸಂಬಿ ಐತೆ, ಜ್ಯೂಸ್ ಮಾಡ್ಕೊಂಬ. ಪಾಪು ಪಾಪು ಪಾಪು, ಇವತ್ತು ನಾವಿಬ್ರು ಈವ್ನಿಂಗು ಚೈನೀಸ್ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಚಿಕ್ಕ ಯಜಮಾನ್ರೆ, ಕುಡಿಯಕ್ಕೆ ಏನ್ ಬೇಕು ಅಂತ ಸರಿಯಾಗಿ ಹೇಳಿದ್ರೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ? ಅರ್ಥ ಆಗಲ್ಲ ನಿನ್ಗೆ? ಕೆಪ್ಪಿನ ಹೋಗು, ಬುದ್ಧಿ ಇಲ್ಲ, ಹೋಗೋಗು. ರಘು, ರಘು,
ಏನ್ ಕೇಳಿದ್ರು ಬೇಡ ಅಂತೀಯ. ನಿನ್ಗೇನ್ ಬೇಕು ಅಂತ ಹೇಳಿದ್ರೆ ನಾನೇ ಎಲ್ಲ ವ್ಯವಸ್ಥೆ ಮಾಡ್ಬಿಡ್ತೀನಿ. ಅಮ್ಮ ಬೇಕು, ಅಮ್ಮ ಬೇಕು ನನಗೆ. ನಮ್ಮ ಅಮ್ಮ ಬೇಕು ತಾತ, ತಂದ್ಕೊಡು. ಯಾಕೆ ತಾತ? ನನ್ ಬೇಡವಾಗಿದ್ನೆಲ್ಲ ಬಲವಂತ ಕೊಡೋ ನೀವು, ಬೇಕಾಗಿನ್ ಯಾಕೆ ಕೊಡೋದಿಲ್ಲ? ರಘು, ನಿನಗೆ ತಾಯಿ ಆಗೋದಕ್ಕೆ ಮುಂಚೆ ನನಗೆ ಮಗಳಪ್ಪ. ನಿನಗಿಂತಲೂ ನನಗೆ ನೋವು ಜಾಸ್ತಿ ಇದೆ. ನೀನು ನನ್ನ ಎದುರುಗಳಬಹುದು, ನಾನು ಯಾರ ಎದುರುಗಳಪ್ಪ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನನಗೆ ನಮ್ಮ ತಾಯಿ ಬೇಕು, ನಮ್ಮ ತಾಯಿ ಬೇಕು. ಕೌಸಲ್ಯ ಸುಪ್ರಜಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾಸ್ತ್ರವ್ಯಂ ದೈವಮಾಂತಿಕಂ. ಕೌಸಲ್ಯ ಸುಪ್ರಜಾ. ಯಾರು? ಏನಂದೆ? ಯಾರ್ ನೀನು ಅಂದೆ. ಬಿಟ್ರೆ ಮಕ್ಕ ಬೆನ್ ಕಡೆ ತಿರುಗ್ಬಿಡ್ಬೇಕು. ಸರ್ಕಳೆ ಅತ್ಲಾಗೆ ನನ್ನೇ ಲೇ ಅಂತೇನೋ? ನಿನ್ನೇನು ನಿಮ್ಮ ಅಮ್ಮನು ಅಂತೀನಿ. ಹೋಗಿ ಆಚೆ ಕಡೆ ಪೇಪರ್ ಇಟ್ಟು ತಗೊಂಬೋಗು. ತಾತ ತಾತ ಶುಭೋದಯ ತಾತ. ಏನದು? ಇದ ಹಾಲು? ಬೇಡ. ಯಾಕೆ ತಾತ? ಅದು ಹಾಲಲ್ಲ, ನೀರು. ನಾನೇನ್ ಮಾಡ್ಲಿ ತಾತ? ಈಗಿನ ಕಾಲದ ಪ್ರಾಣಿಗಳಿಗೆ ಮನುಷ್ಯರಿಗಿಂತಲೂ ಬುದ್ಧಿ ಜಾಸ್ತಿ ತಾತ. ಮೊದ್ಲು ಅವು ಗಟ್ಟಿಯಾಗಿ ಹಾಲು ಕೊಡ್ತಾ ಇದ್ವು. ಪ್ರಪಂಚದಲ್ಲಿ ಯಾವ್ದಕ್ ಡಿಮ್ಯಾಂಡ್ ಇಲ್ಲದೆ ಇದ್ರು ಈ ಹಾಲ್ಗೆ ಆಲ್ಕೋಹಾಲ್ಗೆ ಮಾತ್ರ ಯಾವತ್ತೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ನೀನ್ ಇದನ್ ಕುಡ್ದೆ ಎಳೆ ಮದ್ವೆ ಗಂಟರ ಆಗಿರೋದು. ಸುಮ್ನಿರ, ನಾಚಿಕೆ ಆಗತ್ತೆ. ಅಯ್ಯ ನುಲಿಯದ್ ನೋಡಿ ಹೆಂಗೆ. ಅಲ್ಲಿಗ್ ಬಿಟ್ಟೋಗ್ಲಾ? ಇಟ್ಟೋಗು. ರಘು ಎಲ್ಲಿ? ಮೇಲಿದ್ದಾನೆ. ಟ್ಯಾನ್ ಟಡಾನ್. ಮುನಿಯಮ್ಮ, ತಾತ ಹಾಲ್ನ ತಗೊಂಡೋಗಿ ಕಾಫಿ ಮಾಡ್ಕೊಂಬ. ಸರಿ. ನೋಡ್ದ ಇವನ್ನ? ಊರೆಲ್ಲ ಎದ್ದಿದ್ರು ಇನ್ನು ಕಾಲಗಲ್ಸ್ಕೊಂಡ್ ಮಲ್ಕೊಂಡಿದ್ದಾನೆ. ಏನ್ ಮಾಡುದು ಇವನ್ನ? ಹಾಳದವನೆ ಏನಾದ್ರು ಬೆಳ್ಬೆಳ್ಗೆನೆ ನಿಂದು? ಮನುಷ್ಯ ಸೂರ್ಯ ಊಟಕ್ ಮುಂಚೆ ಹಾಸ್ಕಿ ಬಿಡ್ಬೇಕು, ಗೊತ್ತಾಯ್ತಾ? ಅಷ್ಟದಲ್ಲ ಕಣ ಒಳ್ಳೊಳ್ಳೆ ಕನಸು ಬೀಳೋದು. ಹೌದಾ? ಬೆಳಗಿನ ಜಾವ ಬೀಳೋ ಕನಸು ನಿಜ ಆಗುತ್ತಂತೆ ಕಣ. ಹಾಗಾದ್ರೆ ನನಗೂ ಒಂದ್ ಕನಸು ಬಿತ್ತು. ಏನದು? ಒಂದು ದೊಡ್ಡ ಆಲದ ಮರ, ಅದ್ರ ಕೆಳಗಡೆ ಒಬ್ಬ ಪದ್ಮಾಸನ ಹಾಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾನೆ. ಅವನ್ ಯಾರು ಅಂತ ನೋಡಿದ್ರೆ ನೀನು. ಆ ಕಡೆಯಿಂದ ಒಂದ್ ನಾಯಿ ಅಂತ ಮೂಸ್ಕೊಂಡ್ ಬರ್ತಾ ಇದೆ. ನೀ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ಯಾ, ಅದು ಬರ್ತಾ ಇದೆ. ಅದು ಬರ್ತಾ ಇದೆ, ನೀ ಕೂತ್ಕೊಂಡಿದ್ಯಾ, ಅದು ಬರ್ತಾ ಇದೆ. ನನ್ ಮಗನೇ ಹಾಲಪ್ಪ. ಅಯ್ಯ ರಘು, ಸ್ಟಾಪ್ ಸ್ಟಾಪ್ ಸ್ಟಾಪ್. ರಘು ರಘು, ನಿಲ್ಸು ಗಾಡಿನ. ಸ್ಟಾಪ್ ರಘು. ಲೇ ಲೇ ಲೇ, ನಿನ್ಗೊಂದ್ ಸ್ವಲ್ಪ ಭಯನೇ ಇಲ್ಲ ಕಣೆ. ನೀನಿರುವಾಗ ನನ್ಗೇನು ಭಯ? ನೀನ್ ಹೀಗೆ ಮಾಡ್ತಾ ಇರೋ, ನಿನ್ ಮೇಲೆ ಹತ್ತಿಸ್ಬಿಡ್ತೀನಿ. ಹತ್ಸು, ನನ್ಗಿನ್ನೂ ಸಂತೋಷ. ತಟ್ಬಿಡ್ತೀನಿ ನೋಡು. ಯಾಕೆ ಕಾರ್ಗಡ್ಡೆ ಬಂದೆ? ಮತ್ತೆ ಸಾಯಂಕಾಲ ಬೇರೆ ಏನು ಪ್ರೋಗ್ರಾಮ್ ಇಟ್ಕೋಬೇಡ. ಯಾಕಮ್ಮಣ್ಣಿ? ಅರೆ ಏನೈತೆ ನಿನಗೆ? ಸಾಯಂಕಾಲ ಕಲಾಭವನದಲ್ಲಿ ಬ್ಯೂಟಿ ಕಾಂಟೆಸ್ಟ್ ಇದೆ. ನಾನು ಅದ್ರಲ್ಲಿ ಕಾಂಪೀಟ್ ಮಾಡ್ತಾ ಇದ್ದೀನಿ. ನೀನ್ ಕಾಂಪೀಟ್ ಮಾಡ್ತೀಯಾ? ಲೋಗುಂಡ, ನಮ್ ಕಲ್ಪನಾ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಕಾಂಪೀಟ್ ಮಾಡ್ತಾಳಂತೆ. ಯಾಕೆ ಹಂಗಸ್ತೀಯ? ಮತ್ತೆ ನೀನಿರದೆ ಕೋಳಿ ತರ, ನಿನಗೆ ಬ್ಯೂಟಿ ಕಾಂಟೆಸ್ಟ್ ಬೇರೆ. ನಿನಗಿಂತ ನಮ್ ಗುಂಡನೇ ಎಷ್ಟೋ ಅಂದವಾಗಿದ್ದಾನೆ. ನೀನು ಏಯ್. ಬಾ ಅಂದ್ರೆ ಬರ್ಬೇಕಪ್ಪ. ಬರಲ್ಲ ಹೋಗೆ. ಬ್ಯೂಟಿ ಕಾಂಟೆಸ್ಟ್ ಹೋದ್ರೆ ಎಂತೆಂತ ಫಿಗರ್ ನೋಡ್ಬೋದು ಗುರು. ನನ್ ಮಗನೇ ಒದ್ಬಿಡ್ತೀನಿ ನೋಡು. ಅಲ್ಲ ಗುರು, ಹೆಣ್ಣು ಆರ್ಟ್ ನ ಆರ್ಟಿಸ್ಟಿಕ್ ಆಗಿ ನೋಡೋದೇ ಮಾಡೆಲ್. ಐ ಮೀನ್ ಬ್ಯೂಟಿ ಕಾಂಟೆಸ್ಟ್. ರಸಿಕತೆ ಇರೋರು ಒಂದ್ಸರನಾದ್ರೂ ಅದನ್ನ ನೋಡ್ಲೇಬೇಕು ಗುರು. ಈ ಮೂತಿಗಳಿದೆ ರಸಿಕತೆ. ಏನೇ ಹಾಗಂತೀಯ? ಹಾಗಾದ್ರೆ ಬರ್ಬೇಕಪ್ಪ. ಬರ್ತೀನಿ ಹೋಗೆ. ಹೋಗೋಣ ಗುಂಡ.
ಎರಡು ಕನಸು 3ನೇ ಸಲ ರಿಲೀಸ್ ಆಗಿದೆ. ಈಗಲೂ 30 ರೂಪಾಯಿ ಬ್ಲ್ಯಾಕು. ಏನಾದ? ಇದ್ಯಾಕೋ ವಯಸ್ಸಲ್ಲಿ ಮೀನ್ ತರ ಆಗ್ಬಿಟ್ಟಿದ್ಯಾ? ನಾನು ಡಿಸ್ಟರ್ಬ್ ಮಾಡ್ಬೇಡ ಕಣ. ನಾನು ಯಾವುದೋ ಮೂಡಲ್ಲಿದ್ದೀನಿ. ಯಾವ ಮೂಡಲ್ಲಿದ್ಯಾ? ಒಂದು ಹುಡುಗಿ ನೋಡಿದ ಕಣ್ಣು ಕಮಲ ನೋಟ ವಿಮಲ ವಿದ್ಯುಲ್ಲತೆಯವಳು ರೋಮಾಂಚನದವಳು ಬಾಳೆದಿಂದವಳು ಬಳುಕಾಡದೆ ಬರಳು. ಒಂದು ಹುಡುಗಿ ನೋಡಿದ ಕೊರಳು ಕೊಳಲು ಕುರುಳು ಮುಗಿಲು ತುಳುಕೋ ಯೌವನದ ಶ್ರೀಮಂತಿಕೆಯವಳು ಕುಡಿಯಲೇಬೇಕೆನಿಸು ಕಾದಂಬರಿವಳು. ಕೊರಳನ್ನು ಕೊಂಗು ಮಾಡಿ ಕವಿಯನ್ನು ಕೆಣಕು ಬಂದೆ ನಡುವನ್ನು ನವಿಲು ಮಾಡಿ ಮೈಗೆದರು ಮಂದ ಗಮನೆ ಹಸಿವಲಿ ಪರರಾಣಿ ಬಿಡುಪಲಿ ಸುಮರಾಣಿ ಇವಳಿರುಗಲೆ ಬಣ್ಣದ ಮೆರುಗು. ಒಂದು ಹುಡುಗಿ ನೋಡಿದ ನಗು ಮಾಧವಳ್ಳಿ ದುಂಬಿ ಹಿಂಡುಗಳ ದೃಷ್ಟಿಯಾಗದಿರಲ ಇವಳ ಹೃದಯ ನನಗೆ ಮುಡುತ್ತಿರಲಿ. ಅಡಿಯಿಂದ ಮುಡಿಯವರೆಗೆ ಇವಳನ್ನು ಓದುತ್ತಿರುವೆ ಪ್ರೀತಿ ಪರೀಕ್ಷೆಯಲ್ಲಿ ಇವಳನ್ನು ಬರೆಯಲಿರುವೆ ಪಡೆಯುವೆ ಪದವೀನ ಹೃದಯದ ಪದಗಾನ ಇವಳುಗಳೇ
ಒಂದು ಹುಡುಗಿ ನೋಡ್ದೆ ಕಣ ಕರೆಯ ತುಂಬಿ ಮನಸ ಸ್ವಾಗತಿಸು ದೀಪಾರತಿವಳು ಮನಸ ಸ್ವೀಕರಿಸು ರೂಪಾರತಿವಳು ಇಷ್ಟೇನಾ ಇನ್ನೂ ಇದೆಯಾ? ಅವಳ ಬಗ್ಗೆ ಒಂದು ಡಿಕ್ಷನರಿನೇ ಬರಿಬೋದು ಕಣ. ಅಲ್ಲಪ್ಪ, ಮದ್ವೆ ಅಂತ ಆದ್ರೆ ಅಂತ ಹುಡುಗಿನೇ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ಲೈಫೇ ವೇಸ್ಟ್. ಹೌದಾ? ಹುಡುಗಿ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ. ನನಗ್ ಗೊತ್ತು. ನಿನಗ್ ಗೊತ್ತಾ? ಲೋ 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 ಅಲ್ಲಪ್ಪ ಅಲ್ಲಪ್ಪ ಹೇಳ ಅಲ್ಲಪ್ಪ. ತೆಗಿಯ ಕೈ, ನಾನು ಯಾವ್ದೋ ಮೂಡಲಿದೆ ಹೇಳ್ಬಿಡ್ತೀನಿ. ಹುಡುಗಿ ಹೆಸರು ರೂಪ, ವಯಸ್ಸು 17, ಕೋಟಿಗಟ್ಲೆ ಆಸ್ತಿ ಇದೆ, ತೋಟ ಇದೆ, ಅರಮನೆ ಅಂತ ಬಂಗ್ಲೆ, ಅದ್ರ ಸುತ್ತಮುತ್ತ 100 ಕುದುರೆಗಳು. ಅವ್ರ ಅಂಕಲ್ ಅಂತ ಇದ್ದಾರೆ, ಮಹಾನ್ ಮುಂಗೋಪಿ. ಆದ್ರೆ ರೂಪ ಅಂದ್ರೆ ಮಾತ್ರ ಅವ್ರಿಗೆ ತುಂಬಾನೇ ಪ್ರೀತಿ. ಅವಳನ್ನ ಹೇಗೆ ಇಟ್ಕೊಂಡಿದ್ದಾರೆ ಅಂದ್ರೆ, ಇವಳು ದಿನ ಹಾಕೊಳ್ಳೋ ಡ್ರೆಸ್ನ ಅವರೇ ಸೆಲೆಕ್ಟ್ ಮಾಡ್ಕೊಡ್ಬೇಕು. ಹುಡುಗಿ ಓದೋದು ವಿವೇಕಾನಂದ ಕಾಲೇಜು. ಏನು ಇಷ್ಟೊಂದು ಡೀಟೇಲ್ಸ್ ನ ಇಷ್ಟ ಈಸಿಯಾಗಿ ಹೇಳ್ಬಿಟ್ಟೆ? ಏನು ಅಂತ ತಿಳ್ಕೊಂಡ್ಬಿಟ್ಟೆ ನನ್ನ. ಅದ್ ಸರಿ, ಇನ್ನೆಷ್ಟು ಹುಡುಗಿರ ಡೀಟೇಲ್ಸ್ ಇಟ್ಕೊಂಡಿದ್ಯಾ? ನನ್ನೇನ್ ಬ್ರೋಕರ್ ಅನ್ಕೊಂಬಿಟ್ಟ? ಅಲ್ಲಪ್ಪ ಅಲ್ಲಪ್ಪ ಲೋ. ಸ್ಟಡ್ ಫಾರ್ಮ್ ಇಂದ 15 ಕುದುರೆಗಳು ಕಾಣಿಸ್ತಾ ಇಲ್ಲ. ಎಲ್ಲ ಹೋದ್ವು? ಗೊತ್ತಿಲ್ಲ ಸರ್. ನನಗ್ ಗೊತ್ತು. ಬಾಂಬೆ ಬಡೆ ಸಾಬ್ ಮಾರಿದ್ಯಲ್ಲ? ಬೇಡ ಸರ್, ಪ್ಲೀಸ್ ನನ್ನೇನು ಮಾಡ್ಬೇಡಿ. ನಾನ್ ಮಾರಿದ್ದೇನೋ ನಿಜ, ಇದೊಂದ್ಸರಿ ಕ್ಷಮಿಸ್ಬಿಡಿ. ತಪ್ಪು ಮಾಡ್ದವನ್ನ ಕ್ಷಮಿಸಬಾರ್ದು ಅಂತ ನಮ್ ಹಿರಿಯರು ಹೇಳಿದ್ದಾರೆ. ಹಿಡ್ಕೊಂಡು ಅವ್ರ ಕೈನ. ಅವ್ನ ಮಕ್ಕಳು ಮರಿ ಇರೋನು ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ, ಕ್ಷಮಿಸು. ಬೇಡ, ಬಿಟ್ಬಿಡಿ, ನನ್ನ ಕ್ಷಮಿಸ್ಬಿಡಿ ಸರ್, ಬಿಟ್ಬಿಡಿ ಸರ್, ಪ್ಲೀಸ್. ಅಂಕಲ್, ಇದರಲ್ಲಿ ನಾನು ಯಾವ ಡ್ರೆಸ್ ಹಾಕೊಳ್ಳಿ? ನೀನ್ ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ. ಆದ್ರೂ ನಿಮಗಿಷ್ಟವಾದ ತಾನೇ ನಾ ಹಾಕೊಳ್ಳೋದು. ಓಕೆ, ಇವತ್ತು ಇದನ್ನ ಹಾಕಿ. ಥ್ಯಾಂಕ್ ಯು. ಏನಮ್ಮ ಇಲ್ಲಿ ಸೈಟಾ? ಅಯ್ಯೋ ಅಲ್ಲ ಕಣೋ, ಸೈಟ್ ಅಲ್ಲ. ಮತ್ತ್ಯಾಕ ಒದ್ದಾಡ್ತಿದ್ಯಾ? ಒಳಗಡೆ ಹೋಗಿ ಬಿದ್ಕೊಳತ್ತಾನೆ. ಮಲಗಿದ್ರೆ ನಿದ್ದೆನೇ ಬರ್ತಾ ಇಲ್ಲ ಅಲ್ಲಪ್ಪ, ಕಣ್ ಮುಚ್ಚಿದ್ರೆ ಅವಳೇ ಬರ್ತಾಳೆ ಅಲ್ಲಪ್ಪ. ಹಾಗಾದ್ರೆ ಕಣ್ ಬಿಟ್ಕೊಂಡೆ ನಿದ್ದೆ ಮಾಡು. ನನ್ ಮಗನೇ, ನನ್ ಕಷ್ಟ ನನ್ಗೆ, ನಿನ್ ಹುಡುಗಾಟನಾ? ಏನು ಸಂಕಟ ನಿನಗೆ? ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಕಣ. ಅನ್ಕಂಡೆ, ನೀನ್ ಯಾವಾಗ ನೂಲಿತಾ ಇದ್ದೋ ಆಗ್ಲೇ ಅನ್ಕಂಡೆ ನೀನೇನೋ ಎಡವಟ್ ಮಾಡಿದ್ಯಾ ಅಂತ. ಅಲ್ಲಪ್ಪ, ಏನಪ್ಪ? ಹೆಲ್ಪ್ ಮಾಡೋ. ಯಾಕೆ? ನನ್ಗವಳು ಬೇಕು. ಶೆಟ್ರಂಗಡಿ ಮಿಠಾಯಿ ಬಾಟ್ಲಿಲ್ಲ ಅವಳನ್ನ ತುಂಬಿಟ್ಟಿದ್ದಾರೆ, ಕೈ ಹಾಕಿ ತಂದು ಕೊಡ್ತೀನಿ ನಿನಗೆ. ನಿನಗ್ ಗೊತ್ತಾಗಲ್ಲ ಕಣ, ಅವಳ ಸೌಂದರ್ಯದ ಕೋಟೆಯಲ್ಲಿ ನಾ ಸೇರ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿಂದ ಹೊರಗ್ ಬರಕ್ಕೆ ಆಗ್ತಾ ಇಲ್ಲ. ಅಲ್ಲಪ್ಪ, ಅವಳಿಲ್ದೆ ನನ್ಗೆ ಲೈಫೇ ಬೇಡ ಕಣ. ಸರಿ, ಒಳ್ಳೇದಾಯ್ತು. T20 ತಂದು ಕೊಡ್ತೀನಿ, ಕುಡ್ದು ಬಿಡು. ನನ್ ಮಗನೇ ಯಾಕೋ ಅಷ್ಟೊಂದು ಟೆನ್ಷನ್ ಆಗ್ತೀಯಾ? ನೀನ್ ಅವಳನ್ನ ಲವ್ ಮಾಡ್ತೀಯ ತಾನೆ? ಹೋಗು, ಅಪ್ರೋಚ್ ಆಗು. ಮತ್ತೆ ಅದೇ ಗೊತ್ತಾಗ್ತಾ ಇಲ್ಲ ಕಣ, ಹೇಗ ಅಪ್ರೋಚ್ ಆಗ್ಲಿ? ತುಂಬಾ ಸಿಂಪಲ್ ಕಣ. ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ಕಾರಿಂದ ಹೇಳಿ ಒಂದ್ ಗುಲಾಬಿ ಕೈಯಲ್ಲಿ ಹಿಡ್ಕೊಂಡು ಸ್ಟೈಲ್ ಆಗಿ ಅವಳ ಕಡೆ ಹೋಗು.
ಕುವೆಂಪುರವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಸಾಮಾಜಿಕ ಕವಿತೆಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ರಚಿಸಿದ್ದಾರೆ. ವೈಜ್ಞಾನಿಕತೆ, ಮೂಢನಂಬಿಕೆಗಳ ಮೂಲೋದ್ಘಾಟನೆ, ಸಂಪ್ರದಾಯಗಳ ವಿರುದ್ಧ ಧ್ವನಿ, ವೈಜ್ಞಾನಿಕ ಮನೋಭಾವ ಆಧಾರಿತ ದೃಷ್ಟಿಯಲ್ಲಿ ಬೆರೆಸಿ ಬರೆದ ಉತ್ತಮ ಕೃತಿಗಳಲ್ಲಿ ಹೊಸಬಾಳಿನ ಗೀತೆ ಎಂದು ಒಂದಾಗಿದೆ. ರಘು, ಮಿಸ್ಟರ್ ರಘು, ರಘು, ಏನಾಗಿದೆ ನಿನ್ಗೆ? ಯಾಕೆ ನೋಡ್ತಾ ಇದ್ಯಾ? ಹೇಳು ರಘು. ರಘು, ಏನ್ ಹಾಗೆ ನೋಡ್ತಿದ್ಯಾ? ನಿನ್ ಮನಸ್ಸಲ್ಲಿರೋದನ್ನ ಹೇಳೋಕೆ ಇಷ್ಟು ಕಷ್ಟನಾ? ಹೇಳು. ಹಾಳಾದ ನೋಡ್ಗಳು ಹೋಗತ್ಲಾಗೆ. 30,000 ರೂಪಾಯಿ ಖರ್ಚು ಮಾಡಿ ನಾನು ಅಂಗಡಿ ಹಾಕೊಂಡು ಕೂತಿದ್ದೀನಿ. ಅಟ್ಲೀಸ್ಟ್ ನಾನು ಹಾಕಿರೋ ದುಡ್ಡಿಗಾದ್ರೂ ಬೆಲೆ ಬೇಡವಾ? ಏ ಅಲ್ಲಪ್ಪ ಅಪ್ಪ, ಏನಯ್ಯ ಬೆಳಿಗ್ಗೆಯಿಂದ ಗಿರಾಕಿಗಳಿಲ್ಲದೆಯಾ? ಎದುರು ನೀನ್ ಕೂತಿದ್ಯಲ್ಲ, ಇನ್ನೆಲ್ಲಿಂದ ಬರ್ತಾರಪ್ಪ? ಯಾಕೋ ಹಾಗಂತೀಯಾ? ಮತ್ತಿನ್ನೇನು, ನೀನ್ ನೋಡಿದ್ರೆ ಹಾಲ್ ಮಾರೋ ಒಂಥರನ ಇದೆಯಾ? ಏನು ಈ ಮೆಕ್ಯಾನಿಕ್ ಶಾಪ್ ಅಲ್ಲಿ ಗ್ರೀಸ್ ಹಚ್ಚೋ ಒಂಥರ ಇದೆಯಾ? ನೀನ್ ನೋಡಿದ್ರೆ ಯಾರಾದ್ರೂ ಅಂಗಡಿಗೆ ಬರ್ತಾರಾ? ಬಂದವ್ರು ಹಾಗೆ ವಾಪಸ್ ಹೊಟ್ಟೋಗ್ಬಿಡ್ತಾರೆ. ಹೆಂಗಿದೆ ನೋಡು, ಕರ್ರಗ್ ದೆವ್ವ ಇದ್ದಂಗೆ. ಏನು ನನ್ನ ಕರಿಯ ಅಂತ್ಯ? ಇನ್ನೇನ್ ಬೆಳ್ಳಿ ತಟ್ಟೆ ಅನ್ಲಾ? ಅಪ್ಪ, ವ್ಯಾಪಾರ ಮಾಡೋಕು ಒಂದ್ ಟ್ರಿಕ್ಸ್ ಇದೆ ಗೊತ್ತಾ? ನಿನ್ ಟ್ರಿಕ್ಸ್ ಮನೆ ಹಾಳಾಗೋಯ್ತು. ಇವತ್ತು ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಹಾಲೆಲ್ಲ ಒಡೆದೋಗುತ್ತಲ್ಲೋ. ಅಪ್ಪ, ಏನಪ್ಪ? ಇದೇನ್ ಹಾಲ ಇಲ್ಲ ಪ್ಯಾನ ಇಲ್ಲ? ಅದಲ್ಲಪ್ಪ, ನೀ ಸಿಟಿ ಕಡೆ ಹೋಗಿ ನೋಡು. ಈ ಬಟ್ಟೆ ಅಂಗಡಿ, ಡಿಪಾರ್ಟ್ಮೆಂಟಲ್ ಸ್ಟೋರ್ಸು, ಒಳ್ಳೊಳ್ಳೆ ಬಿಸ್ನೆಸ್ ಆಗೋ ಜಾಗಗಳಲ್ಲೆಲ್ಲ ತೆಳ್ಳಿಗೆ ಬೆಳ್ಳಿಗೆ 16ರಿಂದ 30 ವರ್ಷದ ಒಳಗಡೆ ಹುಡುಗಿಯರನ್ನ ಸೇಲ್ಸ್ ಗರ್ಲ್ಸ್ ಅಂತ ಇಟ್ಕೊಂಡಿರ್ತಾರೆ. ಯಾಕೆ ಹೇಳು? ಗೊತ್ತಿಲ್ವಲ್ಲ. ನಿನ್ಗೆಲ್ ಗೊತ್ತಾಗಬೇಕು, ನಿನ್ ತನಾಮೇಸೋನಲ್ವಾ? ಏನಂತೆ? ಅದಲ್ಲಪ್ಪ, ಒಂದ್ಸಲ ಅಂಗಡಿಗೆ ಬಂದವನು ಈ ಹುಡುಗಿಯರ್ನೆಲ್ಲ ನೋಡಿದ್ಮೇಲೆ ಇನ್ನೊಂದ್ಸಲ ಬರದೇ ಇರ್ತಾನ? ಬರ್ತಾನೆ. ಬರೋನು ಒಬ್ಬನೇ ಬರಲ್ಲ, ಇನ್ನೊಂದಿಬ್ಬರನ್ನು ಜೊತೆಲಿ ಕರ್ಕೊಂಡ್ ಬರ್ತಾನೆ. ಬಂದ್ಮೇಲೆ ಬರೀ ಕೈಲಿ ಹೋಗ್ತಾನ? ಇಲ್ವಲ್ಲ. 200-300 ವ್ಯಾಪಾರ ಮಾಡ್ಕೊಂಡು ಹೋಗ್ತಾನೆ. ಇದು ಬಿಸ್ನೆಸ್ ಮಾಡೋ ಟ್ರಿಕ್ಸ್. ವಾ ಮಗನೇ, ಎಂತ ವೈನಾದ ಐಡಿಯಾ ಇಟ್ಟಿದ್ಯೋ ಹಾಲಪ್ಪ. ಇಷ್ಟು ದಿನ ಈ ಐಡಿಯಾ ಎಲ್ಲಪ್ಪ ಹೋಗಿತ್ತು? ಈಗ ಮಾತ್ರ ಏನಾಯ್ತಪ್ಪ, ನೀನೊಂದ್ ಒಳ್ಳೆ ಹುಡುಗಿನ ಹುಡುಕಿ ಕರ್ಕೊಂಡ್ ಬಂದಿಡು. ನಿನಗೂ ವ್ಯಾಪಾರ ಆಗತ್ತೆ, ನನಗೂ ಟೈಮ್ ಪಾಸ್ ಆಗುತ್ತೆ. ಏನೇ ಇದು? ಕಣ್ ಕಾಣೋದಿಲ್ವಾ? ಹಾಲು ಕಣೋ. ಚಿಕ್ಕ ಹುಡುಗರು ಬಂದ್ರು ಅಂದ ತಕ್ಷಣ ಯಾಮಾರಿಸ್ತೀಯ? ಹಾಲು ಅಂದ್ಬಿಟ್ಟು ಹಳೆ ಮಜ್ಜಿಗೆ ಕಟ್ ಕಳ್ಸವನೆ. ಮೊಂಡೆ ಮಗನ್ ತಂದು. ಅಪ್ಪ, ಬಟ್ಟೆ ಒರ್ಸ್ಕ. ಅದೇ ನೋಡೋ ರೂಪ. ರಘು ರೋಸ್ ಕೊಟ್ಟಾಯ್ತು, ಐ ಲವ್ ಯು ಅಂತಾನೆ ಹೇಳಾಯ್ತು. ರಿಪ್ಲೈ ಬರಲಿಲ್ಲ. ಕೇಳ್ತೀನಿ ಇವತ್ತು ನೇರವಾಗಿ ಕೇಳ್ತೀನಿ. ರಘು, ತಿಂಡಿ ಆಯ್ತಲ್ಲ? ಟೂ ಸ್ಮಾರ್ಟ್, ವಂಡರ್ಫುಲ್. ರಘು, ತಿಂಡಿ ಆಯ್ತೇನಪ್ಪ? ಎಂತ ಹುಡುಗಿ ಅವನಿಗೇನಾಗಿದೆ? ನಂಗೆ ಗೊತ್ತು. ಅದು ಸರಿ, ಇನ್ನು ನನಗೆ ಗೊತ್ತಾಗ್ಲಿಲ್ಲ, ಇನ್ನು ನಿನಗೆ ಹೇಗೆ ಗೊತ್ತಾಗತ್ತೆ? ಲೋ ಚಿಕ್ಕ ಅಣ್ಣ, ಇವನ್ ಯಾಕೋ ಇಲ್ಲಿ ಬಂದವನೇ? ಇವನಾ? ನಾನು 15 ದಿವಸದಿಂದ ನೋಡ್ತಾ ಇದ್ದೀನಿ. ದಿವ್ಸಕ್ಕೊಂದ್ ಕಾರ್ ತಗೊಂಡು ಲೈನ್ ಹೊಡ್ಯಕ್ ಬರ್ತಾವನಣ್ಣ. ಏನೋ ನನ್ನ ಮಗನೇ, ಅವತ್ತು ನಿಮ್ ಕಾಲೇಜ್ ಹತ್ರ ಬಂದಿದ್ದಕ್ಕೆ ನನ್ ತುಟಿ ಕಿತ್ತೋಗಾಗ ಹೊಡೆದಲ್ವಾ? ಅದ್ ಹೇಗೆ ಇವತ್ತು ಈ ಕಾಲೇಜ್ ಕಾಂಪೌಂಡ್ ದಾಟ್ ಹೋಗ್ತೀಯೋ ನಾನು ನೋಡ್ತೀನಿ.
ನಿಮ್ಮ ತಂದೆ ತಾಯಿ ನಿಮ್ಮನ್ನೆಲ್ಲ ಕಾಲೇಜ್ ಕಳ್ಸೋದು ಇದಕ್ಕೇನಾ? ಮಕ್ಕಳು ಓದಿ ಬುದ್ಧಿವಂತರಾಗ್ಲಿ ಅಂತ ಅವ್ರು ಕಷ್ಟಪಟ್ಟು ಇಲ್ಲಿ ಕಳ್ಸಿದ್ರೆ ನೀವಿಲ್ಲಿ ಕಲಿಯೋದು ಇದನ್ನೇನಾ? ರಘು, ನೀನ್ ಯಾಕೆ ನಮ್ ಕಾಲೇಜ್ ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ಹಾಗೆಲ್ಲ ಮಾಡಬಾರ್ದು. ಮೇಡಮ್ ಕೀ ಪ್ಲೀಸ್. ಎಷ್ಟಾಕ್ಬೇಕು? 20. ಓಕೆ. ಸರ್ ಕೇಕ್ ಕೊಡಿ ಸರ್. ಕೇಕ್ ಕೊಡ್ರೆ. ಲೈಟ್ ಹೊಡ್ಯಕ್ ಬರೀ ಜಾಗನೇ ಸಿಗ್ಲಿಲ್ವಾ? ನಮ್ ಪೆಟ್ರೋಲ್ ಬಂಕ್ ಆಗ್ಬೇಕಾ? ನಾನು ರಘು, ನಾನು ರಘು, ನಾನು ರಘು. ಏನು ಹುಡುಗಿನೋ ಆಹಾ ಪ್ರೀತಿ ಎಂದು ಹೇಳಿ ಮೊದಲ ಮುತ್ತು. ತಾತ ತಾತ ಯಾಕೆ ತಾತ, ಯಾಕೆ ಈಗ ನೋಡ್ತಾ ಇದೀಯಾ? ತಿಂಡಿ ಆಯ್ತಾ? ನಾನು ನೋಡ್ತಾನೆ ಇದ್ದೀನಿ. ಬಹಳ ದಿವಸದಿಂದ ನಿನ್ನ ಆಕ್ಟಿವಿಟೀಸೇ ಬದಲಾವಣೆ ಆಗ್ಬಿಟ್ಟಿದ್ಯಲ್ಲ. ಯಾಕೆ ತಾತ, ನಾ ಏನಾದ್ರು ತಪ್ಪು ಮಾಡಿದ್ನಾ? ಅಲ್ಲ ಕಣೋ, ನೀನೇನೋ ಒಂಥರ ಇರ್ತೀಯ, ಒಬ್ಬೊಬ್ನೇ ಮಾತಾಡ್ತಿರ್ತೀಯ, ಸುಮ್ನೆ ನಗ್ತಿರ್ತೀಯ. ಯಾಕೋ ಹೀಗೆ? ನೋಡು, ಇದೇ ನಗು. ಈ ನಗುನಲ್ಲಿ ಏನೋ ಒಂಥರ ಅರ್ಥ ಇದೆ. ಏನೋ ಅದು? ತಾತ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕೇಳೋಕಂತ. ಒಂದ್ ಹುಡುಗ ಒಂದ್ ಹುಡುಗಿ, ಅವಳೇ ಬೇರೆ ಕಾಲೇಜು, ಅವನೇ ಬೇರೆ ಕಾಲೇಜು, ತುಂಬಾ ಡೀಪ್ ಆಗಿ ಲವ್ ಮಾಡ್ತಿರ್ತಾರೆ. ಒಬ್ರನ್ನೊಬ್ರು ಒಂದು ನಿಮಿಷನೂ ಬಿಟ್ಟಿರಕ್ಕಾಗಲ್ಲ. ಆದ್ರೆ ಅವ್ರಿಗೆ ಟೈಮಿಂಗ್ಸೇ ಆಗಲ್ಲ ಮೀಟ್ ಮಾಡೋದಿಕ್ಕೆ. ಡೇ ಫುಲ್ ಕಾಲೇಜು, ಲೈಬ್ರರಿ ಇದೇ ಆಗ್ಬಿಡುತ್ತೆ. ಕಾಲೇಜ್ ಆದ್ಮೇಲೆ ಮೀಟ್ ಮಾಡ್ಬೋದು, ಆದ್ರೆ ಅವ್ರ ಮನೆಯಲ್ಲಿ ಟೈಮ್ ಸರಿಯಾಗಿ ಹೋಗಿಲ್ಲ ಅಂದ್ರೆ ಬೈತಾರಲ್ಲ. ಪಾಪ ಆ ಹುಡುಗಿ ಕಾಲೇಜ್ ಮುಗಿದ್ಮೇಲೆ ತನ್ನ ಲವರ್ ಜೊತೆ ಮಾತಾಡಕ್ಕಾಗದೆ ಅವಳ ಆಸೆಗಳೆಲ್ಲ ಹೃದಯದಲ್ಲೇ ಇಟ್ಕೊಂಡು ವೇದನೆಯಿಂದ ಮನೆಗೆ ಹೋಗ್ತಾಳೆ. ಮತ್ತೆ ಮಾರನೇ ದಿನ ಕಾಲೇಜಿಗೆ ಬರ್ತಾಳೆ. ಈಗಾದ್ರೆ ಲವ್ ಮಾಡೋದು ಯಾವಾಗ ತಾತ? ತಾತ, ಯಾಕೆ ತಾತ ಸಪ್ಪು ಕುತ್ಕೊಂಡ್ಬಿಟ್ಟೆ? ಆ ಪ್ರೇಮಿಗಳು ದೂರ ಇರೋದು ನನಗೆ ಸಹಿಸಕ್ಕಾಗಲ್ಲ ಕಣೋ, ತುಂಬಾ ಸಂಕಟ ಆಗುತ್ತೆ. ಹಾಗಾದ್ರೆ ಅವ್ರಿಬ್ರು ಒಂದಾಗಿರ್ಬೇಕಲ್ವ ತಾತ? ಅದಕ್ಕೆ ನಾನು ಐಡಿಯಾ ಕೊಡು ಮತ್ತೆ. ಯಾವಾಗ್ಲೂ ಜೊತೆಲೇ ಇರ್ಬೇಕು ಅಂದ್ರೆ ಕಷ್ಟ. ಈ ಕಾಲೇಜ್ ಟೈಮ್ ನಲ್ಲೇ ಸೇರ್ಬೋದು. ಚಕ್ಕರ್ ಹೊಡಿ ಅಂತ್ಯಾ? ಅಲ್ವೋ ಮುಟ್ಟಾಳ, ದಿವಸ ಕಾಲೇಜ್ ಹೋದಂಗ ಹೋಗೋದು, ತಲೆನೋವು, ಹೊಟ್ಟೆ ನೋವು, ಲೂಸ್ ಮೋಷನ್, ಇನ್ನೂ 106 ಕಾರಣಗಳಿರುತ್ತೆ. ಸೂಪರ್ ಐಡಿಯಾ ತಾತ, ಬರ್ತೀನಿ. ಶಾರದಾ, ನೀನಿಲ್ದಿರೋ ಕೊರತೆ ನಿನ್ನ ಮಗನಿಗೆ ಗೊತ್ತಾಗಬಾರ್ದು ಅಂತ ನಾನು ಅವನ್ನ ಮುದ್ದು ಮಾಡ್ತಾ ಇದ್ದೀನಿ. ಎಷ್ಟು ದಿವಸ ಇದೆಲ್ಲ? ಅಮ್ಮ, ಏನಾಯ್ತು ರಘು? ತಲೆನೋವು. ತಲೆನೋವಾ? ಮತ್ತೆ ಹೊಟ್ಟೆ ಇಟ್ಕೊಂಡಿದ್ಯಾ? ಅದೇ ನೋವು. ಏನು ಮಾಡು? ಏನಿಲ್ಲ ಸರ್. ಏನ್ ಗಲಾಟೆ?
ಅದು ಹೊಟ್ಟೆ ನೋವು ಸರ್. ಚೆನ್ನಾಗೇ ಇದೆಯಲ್ಲಮ್ಮ. ನನಗಲ್ಲ ಸರ್, ರಘುಗೆ. ಏನೇ ಅದು? ಏನು ಹೊಟ್ಟೆ ನೋವು ಸರ್. ಯಾವಾಗಿಂದ ನೋವು? ನೀವ್ ಬಂದಾಗಿಂದ. ಅಮ್ಮ. Its study has become very valuable as shown below. The study of economics makes us intelligent and useful citizens. It enables us to understand correctly the problems of agriculture, industry, transport, trade and commerce, and to frame suitable policies in order to solve the practical. ಯಾಕೆ ಏನಾಯ್ತು? ತಲೆ ತುಂಬಾ ನೋಯ್ತಾ ಇದೆ ಸರ್. ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗೇ ಇದ್ದೆ. ಅದೇನ್ ಹೇಳಿ ಕೇಳಿ ಬರುತ್ತಾ ಸರ್? ಅಯ್ಯೋ, ಇಫ್ ಯು ಡೋಂಟ್ ಮೈಂಡ್ ನಾನು ಡಾಕ್ಟರ್ ತೋರಿಸ್ಕೊಂಡ್ ಬರ್ತೀನಿ ಸರ್. ಬೇಗ ಬಂದ್ಬಿಡು. ಥ್ಯಾಂಕ್ ಯು ಸರ್. And to frame suitable policies in order to solve the practical problems. Please, ಬೇಡ. ನಾವೇನು ಮನುಷ್ಯರು ಪ್ರಾಣಿಗಳು ಅಲ್ಲ. ನಮ್ ತಾತ ಕಾಲೇಜ್ ಚಕ್ಕರ್ ಹೊಡಿ ಐಡಿಯಾ ಕೊಟ್ರು, ನಾನು ನಿನಗೆ ಹೇಳ್ದೆ. ನೀನು ಈ ಕಾಡಿಗೆ ಕರ್ಕೊಂಡ್ ಬಂದಿದ್ಯಲ್ಲ ಲವ್ ಮಾಡಿದ್ದಕ್ಕೆ. ಬೇರೆ ಜಾಗನೇ ಸಿಗ್ಲಿಲ್ವಾ ನಿನಗೆ? ನಮ್ಮ ಅಂಕಲ್ ಗೊತ್ತಾದ್ರೆ ಕತ್ತರಿಸಿ ಹಾಕ್ಬಿಡ್ತಾರೆ. ಏನ್ನ? ನಮ್ಮಿಬ್ಬರನ್ನ. ನಿಮ್ ಅಂಕಲ್ ಏನ್ ಮಾಂಸ ಅಂಗಡಿ ಇಟ್ಟಿದಾನ? ಮತ್ತೆ ಕತ್ರಿಸ್ ಹಾಕ್ಬಿಡ್ತಾರೆ ಅಂತ ಸಲೀಸಾಗಿ ಹೇಳ್ತೀನಿ ನೀನು. ನಾವೇನ್ ಕೋಳಿನ ಕುರಿನ? ಬರ್ಲಿ ನನ್ ತಂಟೆಗೆ. ಏನ್ ಮಾಡ್ತೀರಾ? ನನ್ನ ನಿನ್ನ ಪ್ರೀತಿ ಮಧ್ಯೆ ಆ ದೇವ್ರೆ ಬಂದ್ರು ಜೀವಂತವಾಗಿ ಉಳಿಸೋದಿಲ್ಲ. ಐ ಲವ್ ಯು. ರೂಪಾ, ಈ ಜನ್ಮದಲ್ಲಿ ನಮ್ಮನ್ನ ಬೇರೆ ಮಾಡೋದಕ್ಕೆ ಯಾರಿಂದನೂ ಆಗಲ್ಲ. ನಮಸ್ಕಾರ ಸಾವುಕಾರೇ. ನಮಸ್ಕಾರ. ಏನೇಯ ಸಾವುಕಾರ ಅಂತ ತಾಳ ಕೊಡ್ತಾ ಇದ್ಯಾ? ಬಾ ಕೂತ್ಕೋ. ಸಾವುಕಾರ ಅಲ್ದೆ ಇನ್ನೇನ್ ಬಡವನ ನೀನು? ಇಷ್ಟು ದೊಡ್ಡ ಬಂಗ್ಲೆ ಕಟ್ಸಿದ್ಯಾ, ಅದ್ರ ತುಂಬಾ ಇಷ್ಟೊಂದು ಆಳು ಕಾಳು ಇಟ್ಕೊಂಡಿದ್ಯಾ. ನಿನ್ನ ಬಡವ ಅನ್ಲ ನಾನು? ಮುನಿಯಮ್ಮ, 2 ಗ್ಲಾಸ್ ಆಪಲ್ ಜ್ಯೂಸ್ ತಗೊಂಡು ಬಾ. ಒಂದಕ್ಕೆ ಸಕ್ಕರೆ ಬೇಡ, ಅವನ ಹತ್ರನೇ ಇದೆ. ಏ ಬೇಡ ಬೇಡ, ಈಗ ತಾನೇ ಕಾಫಿ ಕುಡ್ಕೊಂಡ್ ಬಂದಿದ್ದೀನಿ. ಬೇಡಯ್ಯ. ಕುಡಿಯಯ್ಯ. ಅದಕ್ಕೆ ದುಡ್ಡ ಕಾಸ ಕೊಡ್ತೀಯ? ನಾನ್ ಬಂದ್ ಸಮಾಚಾರನೇ ಬೇರೆ ಕಣೋ. ಇತ್ತೀಚೆಗೆ ನಿನ್ ಮೊಮ್ಮಗ ಕ್ಲಾಸ್ ರೂಮ್ ನಲ್ಲಿ ಇರಲ್ಲ ಅಂತಾನೆ. ಫಸ್ಟ್ ಬೆಲ್ ಆದ ತಕ್ಷಣ ಕ್ಲಾಸ್ ರೂಮ್ ನಿನ್ಲೇ ಪರಾರಿ. ದಿವಸ ಕಾಲೇಜ್ಗೆ ಹೋದಂಗ ಹೋಗೋದು, 1 ಪೀರಿಯಡ್ ಆದ್ಮೇಲೆ ಮೆತ್ತಗ ಅಲ್ಲಿಂದ ಎದ್ಬಿಡೋದು. ತಲೆನೋವು, ಸೊಂಟ ನೋವು, ಹೊಟ್ಟೆ ನೋವು ಅಂತ ದಿನಕ್ಕೊಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಾನಂತೆ. ತಲೆನೋವು, ಹೊಟ್ಟೆ ನೋವು, ಲೂಸ್ ಮೋಷನ್ ಅಂತ 100 ಕಾರಣಗಳಿವೆ. ಅವನು ಯಾವುದೋ ಒಂದು ಹುಡುಗಿ ಜೊತೆ ಸುತ್ತಾ ಇದ್ದಾನೆ ಅಂತ ಕೇಳ್ಪಟ್ಟೆ ಕಣೋ. ಹಲೋ, ನಾನು ಹೇಳಿದ್ ಕಿವಿಗೆ ಬೀಳ್ತೇನೆಯಾ? ಹುಡುಗಿ ಜೊತೆಲಿ ಸುತ್ಲಿ, ನಾನ್ ಬೇಡ ಅಂತ ಹೇಳೋದಿಲ್ಲ. ಕಾಲೇಜಿಗೆ ಚಕ್ಕರ್ ಹೊಡೆದು ಸುತ್ತೋದ್ ಬೇಡ ಅಂತ. ಇನ್ನೇನಪ್ಪಾ, ನಾನು ಬರ್ತೀನಿ. ನಿನ್ ಮೊಮ್ಮಗನ್ ಸ್ವಲ್ಪ ಬುದ್ಧಿ ಹೇಳು. ನಿನ್ನ ಹಾಗೆ ಆಗ್ಬಾರ್ದು ನೋಡು. ಬರಲ್ಲಪ್ಪ. ಮತ್ತೆ ಜ್ಯೂಸು? ಜ್ಯೂಸ್ ಬೇಡ, ಏನು ಬೇಡ, ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಮುನಿಯಮ್ಮ, ಜ್ಯೂಸ್ ಬೇಡ ಬಂತೆ. ಬೇಡ ಬಿಡು. ಅವರೆಕಾಳು ಹುಳಿ ಬಡಿಸಿದ್ದೀನಿ, ಊಟ ಮಾಡು. ಅವರೆಕಾಳಲ್ಲಿ ಏನಾದ್ರೂ ವಿಶೇಷ ಇದೆಯಾ ತಾತ? ಇದೆಯಪ್ಪ. ಲವ್ ಮಾಡ್ತಿದ್ಯಲ್ಲ, ಅವರೆಕಾಳು ಹುಳಿ ತಿಂದ್ರೆ ಮೂಡ್ ಬರುತ್ತೆ. ಮೂಡ್. ಹೌದಾ? ಒಳ್ಳೆ ಐಡಿಯಾ ತಾತ. ಬಾರ್ಸ್ಬಿಡ್ತೀನಿ ನೋಡು ಸೌಟ್ನಲ್ಲಿ. ನೀ ಹುಡುಗಿ ಜೊತೆಲಿ ಸುತ್ತಾಡೋದಕ್ಕೆ ನಾನು ಐಡಿಯಾ ಕೊಡ್ಬೇಕಾ? ನಾನು ನಿನ್ನನ್ನು ಏನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಹುಡುಗಿ ಜೊತೆಲಿ ಓಡಾಡೋ ಮಟ್ಟಿಗೆ ಆಗೋಗ್ಬಿಟ್ಟಿದ್ಯಾ. ಏನ್ ನೋಡ್ತಿದ್ಯಾ? ಊಟ ಮಾಡು. ಸ್ವಲ್ಪ ಅವರೆಕಾಳು ಹುಳಿ ಹಾಕ್ಲಾ? ಯಾಕ್ ತಾತ? ನಾ ಲವ್ ಮಾಡೋದು ನಿನ್ಗೆ ಇಷ್ಟ ಇಲ್ವಾ? ಗುಮ್ಮ. ನನ್ಗಿಷ್ಟ ಇಲ್ಲ ಅಂದ್ರೆ ನೀನ್ ಬಿಟ್ಬಿಡ್ತೀಯಾ? ಹುಡುಗಿ ಚೆನ್ನಾಗಿದ್ದಾಳ? ಏನಂದೆ ತಾತ? ಹುಡುಗಿ ಚೆನ್ನಾಗಿದ್ದಾಳ ಅಂದೆ. ತುಂಬೆ ತಾತ, ಮೊದಲನೇ ಸಲ ಅವಳು ನೋಡಿದ್ದೆ. ಕ್ಲೀನ್ ಬೋಲ್ಡ್. ಏಯ್, ಸಾಕು ಸಾಕು, ಕೂತ್ಕೊಂಡು ಊಟ ಮಾಡು. ತಾತ, ಏನು? ನೀನು ಅವರೆಕಾಳು ತಿಂತಾ ಇದೀಯಾ? ಅಲ್ಲ, ನಿನ್ಗೇನು ಆಗಲ್ವಾ ಅಂದೆ. ಮುನಿಯಮ್ಮ, ಈ ಮನೆಗೆ ನಾಳೆಯಿಂದ ಅವರೆಕಾಳು ತರ್ಕೊಡ್ದು. ಹಂಗಾದ್ರೆ ಇದನ್ನ ತಗೊಂಡೋಗ್ ನಮ್ಮ ಯಜಮಾನ್ರ ಕೊಟ್ಬಿಡ್ಲಾ? ಮುಚ್ಚ ಬಾಯ್, ಊಟ ಮಾಡ. ಹೋಗಮ್ಮ ನೀನು.
ಅಪ್ಪ ಏನಪ್ಪ ಇವತ್ತು ವಿಶೇಷ? ಅಂಗಡಿನ ಇಷ್ಟೊಂದು ಕ್ಲೀನ್ ಆಗಿ ಇಟ್ಕೊಂಡಿದ್ಯಾ? ನಮ್ಮ ಅಂಗಡಿಗೆ ಇವತ್ತು ಒಬ್ಳು ಸೇಲ್ಸ್ ಗರ್ಲ್ ಬರ್ತಾ ಇದ್ದಾಳೆ ಕಣೋ. ಸೇಲ್ಸ್ ಗರ್ಲ? ಬೆಳಿಗ್ಗೆನೆ ಹೇಳೋ ತಾನೆ, ನಾನು ಇನ್ನೂ ಸ್ವಲ್ಪ ಟ್ರಿಮ್ ಆಗಿ ಬರ್ತಾ ಇದ್ನಾ? ಹೋಗ್ಲಿ, ಹುಡುಗಿ ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳ ಅಂತ ಕೇಳ್ತೀಯ? ನೋಡೋದಿಕ್ಕೆ 2 ಕಣ್ಣು ಸಾಲದು. ಅಪ್ಪ ಯಾವ್ದೋ ಗಿರಾಕಿ ಬಂದಿದೆ, ಹಾಲ್ ಕೊಡು. ಅಯ್ಯೋ ನೀವಾ? ಲೋ ಹಾಲಪ್ಪ, ಇವ್ರ ಗಿರಾಕಿ ಅಲ್ಲ ಕಣೋ, ನಮ್ಮ ಅಂಗಡಿಗೆ ಬಂದಿರೋ ಸೇಲ್ಸ್ ಗರ್ಲು. ಸೇಲ್ಸ್ ಗರ್ಲ? ವಯಸ್ಸೇನೊಂದು 15 ಇರ್ಬೋದಾ? 16 ಕಣೋ. ಬೊಂಬಾಟ್ ಸೆಲೆಕ್ಷನ್ ಅಪ್ಪ. ಅಪ್ಪ ಇವಳೇನಾದ್ರೂ ಬಂದ್ ಅಂಗಡಿ ಕೂತ್ರೆ ದೇವರಾಣೆ ಬೋಣಿಗೆ ಆಗಲ್ಲ. ಹಂದಿ ಇದ್ದಂಗಿದ್ದಾಳೆ ಇವಳು, ನೋಡಕ್ 2 ಕಣ್ಣು ಸಾಲದು ಅಂತೀಯಲ್ಲ. ಏನೋ ಹಂದಿ ಅಂತೀಯಾ? ಇಲ್ಲ ಮಿಸ್ ಇಂಡಿಯಾ, ನೀನ್ ನೋಡಕ್ ಅಂಗಡಿ ಮುಂದೆ ಕ್ಯೂ ನಿಂತ್ಕೋತಾರೆ. ಅಪ್ಪ ಇವಳೇನಾದ್ರೂ ಹಾಲಿನ ಬಕೆಟ್ ಕೈ ಹಾಕಿದ್ರೆ ಹಾಲೆಲ್ಲ ಕರ್ಗಾಗ್ಬಿಡತ್ತೆ ನಿಂತರ. ಇವಳಿಗಿಂತ ನೀನೇ ವಾಸಿ. ಏನಯ್ಯ ಕರ್ಕೊಂಡ್ ಬಂದ್ ಅವಮಾನ ಮಾಡ್ತೀಯಾ? ನನಗಿಂತ ಚೆನ್ನಾಗಿದ್ಯಾ ನೀನು? ಏನೋ ಓದ್ತಾ ಇದ್ದೆ ಎಕ್ಸಾಮ್ಗೆ? ಅನಾಟಮಿ. ಇದನ್ನೆಲ್ಲ ಓದಿ ಏನ್ ಕಿಸಿತೀಯ ಮಗ? ಮತ್ತೆ ನಿಮ್ಮಪ್ಪ STD ಬೂತ್ ಇಟ್ಟವನಲ್ಲ, ಅದನ್ನ ನೋಡ್ಕೊಂಡ್ರೆ ಸಾಕು. ಬಾರ ಇಲ್ಲಿ, ಸಾಯಂಕಾಲ ಪಿಕ್ಚರ್ಗೆ ಹೋಗೋಣ, ಬರ್ತೇನೆ. ಯಾಕೆ ಕೂಪಿಸ್ಕತೀಯ? ಮೊದ್ಲು ಹೋಟ್ಲ್ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಪಿಕ್ಚರ್ಗೆ. ನೀನ್ ಪರ್ಮಿಷನ್ ಕೊಟ್ಟೆ ಲಾಡ್ಜ್ಗೆ, ಬೆಡ್ಡು. ಏನಲ್ಲಿ ನಾನ್ ಕರೆದ್ರೆ ಕೋಪನಾ ನಿನ್ಗೆ? ಆ ರಘು ಜೊತೆ ಸುತ್ತಕ್ಕೆ ನಿನಗ್ ಮಜವಾಗಿರುತ್ತಾ? ಅವನಿಗಿಂತ ನಾನ್ ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ? ನಾನು ಅವ್ರನ್ನ ಲವ್ ಮಾಡ್ತೀನಿ. ಎಸ್, ಐ ಲವ್ ಹಿಮ್. ನೀನ್ ಹೇಳ್ತಾ ಇರೋದು ಸತ್ಯನಾ? ಅನುಮಾನ ಇದ್ರೆ ನಮ್ ಕಾಲೇಜ್ ಹತ್ರ ಬನ್ನಿ, ಒಂದೊಂದು ಕಲ್ಲು ಅವಳ ಕತೆ ಹೇಳುತ್ತೆ. ಎನಫ್, ತುಂಬಾ ಥ್ಯಾಂಕ್ಸ್. ರೂಪನ್ ಮೈ ಮೇಲೆ ಯಾರೊಬ್ಬ ನೆರಳು ಸೋಕ್ಬಾರ್ದು. ನಾನ್ ಅದನ್ನ ಸಹಿಸ್ಕೊಳಲ್ಲ. ಮೊದಲು ಆ ಹುಡುಗ ಯಾರು ಅಂತ ಫೈಂಡ್ ಔಟ್ ಮಾಡಿ ಅವನ್ ಕೈ ಕಾಲು ಮುರಿದಾಕ್ಬಿಡಿ. ಲಕ್ಷ್ಮಣಪ್ಪ, ಶಿವ, ರೂಪನ್ಗೆ 18 ವರ್ಷ ತುಂಬತಾ? ಇನ್ನೂ ಇಲ್ಲ ಶಿವ, ಇನ್ನೂ 3 ತಿಂಗಳು 3 ವಾರ 3 ದಿನ 3 ಗಂಟೆ 3 ಸಿಂಗ್. ರಘು, ಆಚೆ ಹೋಗ್ತಿದ್ಯಾ? ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಬ. ದೇವಸ್ಥಾನ ಯಾಕೆ ತಾತ? ನನಗೆ ನೀನೇ ದೇವ್ರು, ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕು. ಅದಕ್ಕೇನು ಕೊರತೆ? ನನ್ನ ಆಶೀರ್ವಾದ ನಿನ್ಗೆ ರಿಸರ್ವ್. ನೋಡು, ಇವತ್ತು ನಿನ್ ತಾಯಿ ಹುಟ್ಟಿದ ದಿವಸ, ಅವಳ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಕೊಂಬ. ಯಾಕೋ, ಏನಾಯ್ತು? ತಾತ, ನಾನು ಒಂದು ಕೇಳ್ತೀನಿ, ಹೇಳ್ತೀಯಾ? ಕೇಳು ಕಂದ. ನಮ್ಮಮ್ಮ ನಿಜವಾಗ್ಲೂ ಬದುಕಿದಳ? ಏನಪ್ಪ, ಎಂತ ಪ್ರಶ್ನೆ ಕೇಳ್ತಿದ್ಯಾ? ಮತ್ತೆ ಮತ್ತೆ ಯಾಕೆ ಈ ಪಾಪಿ ಮಗನ್ ಹುಡ್ಕೊಂಡ್ ಬರ್ಲಿಲ್ಲ ಅವಳು? ಬರ್ತಾಳಪ್ಪ, ಇವತ್ತೆಲ್ಲ ನಾಳೆ ನಮ್ಮನ್ನೆಲ್ಲ ಹುಡ್ಕೊಂಡು ಬಂದೇ ಬರ್ತಾಳೆ. ಆ ನಂಬಿಕೆ ನನಗಿದೆ. ಇವತ್ತು ಅವಳು ಹುಟ್ಟಿದ ದಿವಸ. ಇಂಥ ದಿನದಲ್ಲಿ ಬದುಕಿರೋರ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ಬಾರ್ದು. ಹೋಗು, ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಬಾ. ಹೋಗು. ದೇವ್ರೆ, ನನ್ನ ತಾಯಿ ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ. ಬುದ್ಧಿ ತಿಳಿದಾಗಿಂದ ಅವಳು ನೋಡೇ ಇಲ್ಲ. ನಾನು ನಿನ್ಗೆ ಮಾಡ್ತಾರ ಪೂಜೆ ಪವಿತ್ರವಾಗಿದ್ರೆ ನನ್ನ ತಾಯಿ ನೋಡೇ ಭಾಗ್ಯ ಕೊಡು. ಗಂಟೆ ಆಗ್ತಾಯ್ತು, ರೂಪಾಗೊಂದು ಫೋನ್ ಮಾಡ್ಬೋದಲ್ಲ? ಒಂದು ಫೋನ್ ಮಾಡ್ಬೇಕಣ್ಣ. ನೀವ್ ಮಾಡ್ತಾ ಇರಿ, ನಾನು ರಿಸರ್ಚ್ ಮಾಡಿ. ಓಕೆ.
ಹೇಗೋ ತಪ್ಪಿಸ್ಕೊಂಡ ಅವನು? ಪವರ್ ಆಫ್ ಲವ್ ಶಿವ. ಅಂದ್ರೆ ಅದೆಲ್ಲ ನಿನಗೆ ಹೇಗೆ ಗೊತ್ತಾಗತ್ತೆ? ಲವ್ಗೋಸ್ಕರ ಫೈಟ್ ಮಾಡೋವಾಗ ಪವರ್ ಇನ್ಕ್ರೀಸ್ ಆಗತ್ತೆ. ಸರ್, ಅವನು ಇವತ್ತು ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ನಾಳೆ ಅವನ್ನ ಖಂಡಿತ ತಪ್ಪಿಸ್ಕೊಳಕ್ ಬಿಡೋದಿಲ್ಲ. ಇಂಥ ವಿಷಯಗಳನ್ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು. ಮೊದಲು ನಮ್ ಹುಡುಗಿನ ರಿಪೇರಿ ಮಾಡ್ಬೇಕು. ಮದಮ, ರೂಪ ಎಲ್ಲಿದ್ದಾಳೆ? ಅರೆ, ಈಗೇನಾಗೋಯ್ತು ಅಂತ ಹೀಗೆ ನೋಡ್ತಾ ಇದೀಯಾ? ಏನಾದ್ರೂ ಆಗಿದ್ದಿದ್ರೆ? ನನ್ ದೇಹನೆಲ್ಲ ನೀನೇ ಆವರಿಸ್ಕೊಂಡಿರುವಾಗ ನನಗೇನಾಗುತ್ತೆ ರೂಪ? ಇವತ್ತು ನಮ್ ತಾಯಿ ಹುಟ್ಟಬ್ಬ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಹೊರಗೆ ಬರ್ಬೇಕಾದ್ರೆ ನಿನ್ ಜ್ಞಾಪಕ ಬಂತು. ಸರಿ, ನಿನಗೆ ಫೋನ್ ಮಾಡೋಣ ಅಂತ ಭೂತ್ ಹತ್ರ ಬಂದೆ. ಅಷ್ಟೊತ್ತಿಗೆ ಡಮಾಲ್ ಡುಮಿಲ್ ಡಿಶು ಡಿಶು ಡಿಶು. ನನಗೆ ಪ್ರಾಣ ಸಂತ. ನಿನ್ ಪ್ರಾಣನೇ ನನ್ನ ಹತ್ರ ಇರುವಾಗ ನಿನಗೇನೆ ಸಂಕಟ? ಆ ರೌಡಿಗಳು ನನ್ ಮುತ್ಕೊಂಡಾಗ ಗಮಕ ಅಂತ ಒಂದ್ಸತಿ ಅನ್ಕೊಂಡೆ. ಆ ಶಕ್ತಿ ಎಲ್ಲಿಂದ ಬಂತೋ ಆ ನನ್ ಮಕ್ಕಳನ್ನೆಲ್ಲ ಚೆಚ್ಚಾಕ್ಬಿಟ್ಟೆ. ಗಮಕ ಅಂದ್ರೆ? ಗಮಕ ಅಂದ್ರೆ ಗೊತ್ತಿಲ್ವಾ ನಿನ್ಗೆ? ನೀನ್ ಲವ್ ಮಾಡಿದೆ ವೇಸ್ಟ್. ರಾಗ ತಾಳ ಸೇರಿದ್ರೆ ಗಮಕ ಕಣೆ. ರಾಗ ತಾಳ, ನೀನು ನಾನು, ರಾಗ ತಾಳ ಗಮಕ. ಗಮಕ ರಾಗ ನೀನು, ತಾಳ ನಾನು, ನಾನು ನೀನು ಸೇರುವಾಗ ಗಮಕ ಬೆರೆಸಿ ಪುಳಕ ಮಾಡುವೆ, ಮೇಘಮಾಲೆ ಮಾಡಿ ಹಾಕುವೆ. ಹುಡುಗನ ಮಗನೇ, ಇದು ಸ್ವಲ್ಪ ಹಾಗೋ. ಓಸಿ ಮಾಡಿ ಕಂಜೂಸನ ತೋರಿಸ್ದಿಯಲ್ಲ. ಸಾಕು ಸಾಕು. ಓ, ಬೊಂಬೆ ಬರ್ತಾ ಇದೆ ನೋಡು. ಹೇಳೋದು ಕೇಳೋದೆಲ್ಲ ಸ್ಮೂತ್ ಆಗಿರ್ಲಿ. ದುಡುಕಿ ಗಬ್ಬರಿಸ್ಬೇಡ. ನಾನು ಬರ್ತೀನಿ. ನೀನೆಲ್ಲಿಗೆ ಹೋಗ್ತಾ ಇದೀಯಾ? ನಿಮ್ಮಿಬ್ಬರು ಮಧ್ಯೆ ನನಗೇನೆ ಕೆಲಸ? ಕುಪ್ಪುಂಡಿ ಗದ್ದೆಗೆ ಕರಡಿ ನುಗ್ಗಿದಾಗೆ. ತಗೋ, ನೀನೇ ಬಿಡಿ. ತುರಾಡ್ಬೇಡ, ಸಡಿಯ ನಿಲ್ಲು. ಊಟ ಆಯ್ತಾ ಅಂಕಲ್? ಆಯ್ತಮ್ಮ, ನೀನ್ ಒಳಗೋಗು. ನಿನ್ಗೋಸ್ಕರ ಬಿಸಿ ಬಿಸಿ ಅಡಿಗೆ ಕಾಯ್ತಾ ಇದೆ. ಹುಷಾರಾಗೋಗು, ಬೀದಿ ಗೀದಿ ಬಿಡ್ಬೇಡ. ಬಾಯ್ಲಿ. ಏನ್ ಅಂಕಲ್? ಕೂತ್ಕೋ. ಇದೇನ್ ಅಂಕಲ್, ಯಾವತ್ತೂ ನೋಡ್ದೇ ಇರೋ ತರ ನೋಡ್ತಿದ್ದೀರಾ? ನನ್ ಮೇಲೆ ನಿಂಗೆ ತುಂಬಾ ಪ್ರೀತಿ ಅಲ್ವಾ? ಎಂಥ ಪ್ರಶ್ನೆ ಕೇಳಿದ್ರಿ ಅಂಕಲ್? ನನಗ್ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ಅನಾಥವಾಗಿ ಬಿದ್ದಿದ್ ನನ್ನ ಎತ್ಕೊಂಡ್ ಬಂದ್ ಸಾಕಿದ್ರಿ. ಯಾವ ಕೊರತೆನೂ ಇಲ್ದೆ ನಾನ್ ಸುಖವಾಗಿ ಬೆಳೆದ್ಬಿಟ್ಟೆ. ಅಪ್ಪ ಯಾರೋ ಅಮ್ಮ ಯಾರೋ ಯೋಚನೆ ಮಾಡೋಕ್ಕೂ ನನ್ನಿಂದ ಆಗ್ಲೇ ಇಲ್ಲ. ಯಾಕೆಂದ್ರೆ ನೀವು ನನ್ನ ಮೇಲೆ ತೋರಿಸಿದ ಪ್ರೀತಿ, ಸಾಕಿದ ರೀತಿ. ಮುಂದಿನ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ನಿಮ್ ಋಣ ತೀರ್ಸೋಕಾಗಲ್ಲ. ತೀರ್ಸೋಕ್ ಆಗದೆ ಇರಬಹುದು, ಆದ್ರೆ ಅದನ್ನ ಕಡಿಮೆ ಮಾಡ್ಕೋಬೋದಲ್ಲ? ನಾನೊಂದು ಕೇಳ್ತೀನಿ, ನೀನ್ ಇಲ್ಲ ಅನ್ಬಾರ್ದು. ಕೇಳಿ ಅಂಕಲ್, ಇಷ್ಟು ವರ್ಷ ನಾನ್ ಕೇಳಿದೆಲ್ಲ ಕೊಡ್ಸಿದ್ದೀರಾ. ಮೊದಲನೇ ಸಲ ನೀವ್ ಕೇಳ್ತಿದ್ದೀರಾ. ಅದೇನೇ ಆಗಿರ್ಲಿ ನಾನ್ ಕೊಡ್ತೀನಿ. ನಿಮ್ಗೇನ್ ಬೇಕು? ನೀನ್ ಬೇಕು. ನನಗೆ ನೀನ್ ಬೇಕು. ನೀನು ನನ್ನವಳ ಆಗ್ಬೇಕು. ಹೌದು, ನಿನ್ನನ್ನ ಬೆಳೆಸಿದ್ದು ಸಾಕಿದ್ದು ನನಗೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ. ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನನ್ನ ಇಷ್ಟೊಂದು ಆಡಂಬರಗಳಿಂದ ಬೆಳೆಸ್ತೆ. ಈಗ ಹೇಳು ರೂಪ, ನೀನ್ ನೋಡೋಣ ಸ್ವಲ್ಪ ಆದ್ರೂ ಕಡಿಮೆ ಮಾಡ್ಕೋತ್ಯಾ? ರೂಪ, ನಿನ್ ಕೇಳ್ದೇನೆ ನಿನ್ನ ಅನುಭವಿಸೋ ಅಧಿಕಾರ ನನಗಿದೆ. ನನ್ನ ಕೆಟ್ಟವನ್ ಮಾಡ್ಬೇಡ, ರಿಲ್ಯಾಕ್ಸ್. ರಘು, ನಿನ್ ತಾತನಿಗೆ ಹೇಳಿ ಬೇಗ ನನ್ ಮದ್ವೆ ಆಗ್ಬಿಡು. ಮದ್ವೆನಾ? ಏನ್ ಅವಸರ? ಇಷ್ಟ ಬೇಗ ಯಾಕೆ ಮದ್ವೆ? ಪ್ಲೀಸ್ ರಘು,
ನನ್ಗೆ ಯಾಕೆ ನಾನು ಮೋಸ ಮಾಡ್ಬಿಡ್ತೀನಿ ಅಂತ ಭಯನಾ? ಚೇಚೆ ಹಾಗಲ್ಲ. ನನ್ ಮದ್ವೆಗೆ ನಮ್ ತಾಯಿ ಆಶೀರ್ವಾದ ಬೇಕು ರೂಪಾ. ತಾಯಿನ? ಹೌದು. ಅವ್ರೆಲ್ಲಿದ್ದಾರೆ? ಗೊತ್ತಿಲ್ಲ, ಆದ್ರೆ ಅವ್ರು ಸಿಗೋವರೆಗೂ ನನ್ ಮದ್ವೆ ಆಗೋದಿಲ್ಲ. ನಾನಿನ್ ಕುತ್ತಿಗೆ ಕಟ್ಟೋ ತಾಳಿನ ಅವ್ರ ಕೈಯಾರ ಕೊಡ್ಬೇಕು. ಅವ್ರೊಂದ್ ವೇಳೆ ಸಿಗದೆ ಹೋದ್ರೆ ನನಗ್ ಮದ್ವೆನೇ ಬೇಡ. ಸಾಯೋವರೆಗೂ ನಿನ್ ಜೊತೆ ಹೀಗೆ ದೊಡ್ಡೋಗ್ಬಿಡ್ತೀನಿ. ರೂಪಾ, ಯಾಕೆ ಡಲ್ ಆಗಿದ್ಯಾ? ಯಾಕೋ ನನ್ ಮನಸ್ಸು ಸರಿ ಇಲ್ಲ. ಏನೇನೋ ಯೋಚನೆ, ಕೆಟ್ಟ ಕೆಟ್ಟ ಕನಸು. ರೂಪಾ, ಮನೇಲಿ ಏನಾದ್ರೂ ತೊಂದ್ರೆನಾ? ನನ್ನ ನಿನ್ನ ಪ್ರೀತಿ ಮಧ್ಯೆ ಆ ದೇವ್ರೇ ಬಂದ್ರು ಜೀವಂತವಾಗಿ ಉಳಿಸೋದಿಲ್ಲ. ಮಾದಮ್ಮ, ರೂಪಾಯಲ್ಲಿ ರೂಮಲ್ಲಿದ್ದಾರೆ. ಏನ್ರವಾ ಇಷ್ಟೊಂದು ದೊಡ್ಡೋಗಿದ್ದೀರಿ? ನಿಮ್ಮನ್ನ ಯಜಮಾನ ಕರೀತಾವ್ರೆ, ಬರ್ಬೇಕಂತೆ. ರೂಪಾ, ಬಾಯಿಲಿ. ಏನಾಯ್ತು, ಡಲ್ ಆಗಿದ್ಯಾ? ಇವತ್ತು ನಿನ್ ಕಾಸ್ಟ್ಯೂಮ್ ತುಂಬಾ ಡರ್ಟಿ ಆಗಿದೆ. ನಾನು ಕೇಳಿದ್ರೆ ಕಾಸ್ಟ್ಯೂಮ್ ಹಾಕೊಂಡಿದ್ಯಲ್ಲ ಇವತ್ತು? ಹಾಕೋ ಇದನ್ನ. ಏನ್ ಯೋಚನೆ ಮಾಡ್ತಾ ಇದ್ಯಾ? ನನ್ನ ಮನಸ್ಸಿನಲ್ಲಿ ನಿನ್ನ ಹ್ಯಾಕ್ ಸೆರೆ ಹಿಡ್ದಿದ್ದೀನಿ ಅಂತ ಈ ರೂಮ್ ನೋಡಿದ್ರೆ ಗೊತ್ತಾಗಲ್ಲ ನಿಂಗೆ? ಒಂದ್ ನಿಮಿಷ. ನೋಡಿದ್ಯಾ, ನಾನು ಎಷ್ಟೊಂದು ಲವ್ ಮಾಡ್ತಾ ಇದ್ದೀನಿ. ಎಸ್, ಐ ಲವ್ ಯು ರೂಪಾ, ಐ ಲವ್ ಯು. ಇದನ್ನು ತೊಡ್ಕೋ. ಈ ಅಲಂಕಾರದಲ್ಲಿ ನಿನ್ನ ಕಣ್ ತುಂಬ ನೋಡ್ಬೇಕು ಅಂತ ಇದ್ದೀನಿ. ಪ್ಲೀಸ್ ಪ್ಲೀಸ್. ಯಾರು ಸ್ವಾಮಿ, ಯಾರು ಬೇಕು? ಹಲೋ ರೇ, ನಿಮ್ಮನ್ನೇ ರೇ. ರೂಪಾ, ಒಂದೇ ಒಂದು ಅವಕಾಶ ಕೊಡ್ತೀನಿ, ನೀ ಇಲ್ಲಿಂದ ಓಡ್ ಹೋಗ್ಬಿಡು. ಹೋಗ್ತೀನಿ, ರೂಪನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ರೂಪಾ ಏನ್ ನಿನ್ ಮಾವನ್ ಮಗಳ? ಅವಳನ್ನ ಮುಟ್ಟೋ ಅಷ್ಟು ಧೈರ್ಯ ಇದೆ ನಿಂಗೆ? ಧೈರ್ಯದ ಬಗ್ಗೆ ಯಾರ ಹತ್ರ ಮಾತಾಡ್ತೀರಾ ನೀವು? ಚಿಟ್ಕೆ ಒಡೆಯೋದ್ರಲ್ಲಿ ಅವಳು ಎತ್ತಾಕೊಂಡು ಹೋಗ್ಬಿಡ್ತೀನಿ. ನೀನ್ ಒಂದೇ ಅಪ್ಪನ್ ಹುಟ್ಟಿದ್ರೆ ಅವಳ ಮೈ ಮುಟ್ಟು ನೋಡ್ತೀನಿ.
ಅವ್ರನ್ನೇನು ಮಾಡ್ಬೇಡಿ ಪ್ಲೀಸ್ ಬಿಟ್ಬಿಡಿ. ಹಾಗಾದ್ರೆ ಅವನ್ ಜೊತೆ ಎಂದಿಗೂ ಸೇರ್ಕೂಡ್ದು. ಇಸ್ ಇಟ್ ಪಾಸಿಬಲ್? ಅದರ್ವೈಸ್ ಐ ಶೂಟ್ ಹಿಮ್. ಪ್ರವಾಹದಿದ್ರು ಈಜೋದ್ ಬೇಡ. ನಾನು ನಿನ್ನ ಲವ್ ಮಾಡಿದ್ದು, ನಿನ್ ಜೊತೆ ಸುತ್ತಾಡಿದ್ದು ಎಲ್ಲ ಇವತ್ತಿಗೆ ಮುಕ್ತಾಯ ಆಗೋಗ್ಲಿ. ಇನ್ಮೇಲೆ ನನ್ನ ನೋಡೋದಾಗ್ಲಿ ನನ್ ಜೊತೆ ಮಾತಾಡೋದಾಗ್ಲಿ ಇಟ್ಕೋಬೇಡ. ನಾವು ಆ ಹೆಸರು ಕೂಡ ನಿನ್ ಬಾಯಿಂದ ಬರಬಾರ್ದು. ಇಲ್ಲಿಂದ ಹೊರಟೋಗು ಪ್ಲೀಸ್. ಏನ್ ಮಾತಾಡ್ತಿದ್ದೀನಿ ನೀನು? ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ. ಉಪ್ಪಿನ ಋಣ ಉಳಿಸ್ಕೋಬಾರ್ದು ಅಂತಾರೆ. ಈ ದೇಹ ಅವರನ್ನ ತಿಂದು ಬೆಳೆದಿರೋದು. ಯಾವ ಕಾರಣಕ್ಕೂ ನಾನು ಅವರಿಗೆ ದ್ರೋಹ ಮಾಡಕ್ ಇಷ್ಟಪಡಲ್ಲ. ಅವ್ರಿಗೆ ಆಗ್ಬೇಕು ಹಾಗೂ ಉಪಯೋಗಿಸ್ಕೊಳ್ಳಿ. ನಾನು ಅವ್ರ ಸತ್ತು, ನೀನ್ ನನ್ ಮರ್ತು ಬಿಡು. ರೂಪಾ, ದುಡ್ಕಿ ಯಾವ ನಿರ್ಧಾರವನ್ನು ತಗೋಬೇಡ ನೀನು. ನನ್ ಮಾತು ಕೇಳು. ನೋ, ಬೇಡ ರಘು, ಏನು ಹೇಳ್ಬೇಡ. ಯಾವ ಕಾರಣಕ್ಕೂ ನಾನು ನನ್ನ ನಿರ್ಧಾರ ಬದಲಾಯಿಸಲ್ಲ. ಪ್ಲೀಸ್ ವೋಟ್. ರೂಪಾ, ಬೇಡ ಕಣೆ, ಬೇಡ. ತಮಾಷೆಗೂ ಈಗೆಲ್ಲ ಮಾತಾಡ್ಬೇಡ. ನಿನ್ ಬಿಟ್ಟು ಬದುಕಿರಕ್ಕಾಗಲ್ಲ ಕಣೆ. ಐ ಲವ್ ಯು ರೂಪಾ. ನನ್ ಕೈ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಏ ರೂಪಾ, ರೂಪಾ, ನನ್ ಕೈ ಬಿಟ್ಟಾರ ಕಣೆ. ನಿನ್ ಬಿಟ್ಟು ಬದುಕಿರಕ್ಕಾಗಲ್ಲ ಕಣೆ. ರೂಪಾ, ಐ ಲವ್ ಯು ಪ್ಲೀಸ್. ರೂಪಾ, try to understand. I love you ರೂಪಾ. ರೂಪಾ ಸರ್ ದಯವಿಟ್ಟು ನಮ್ಮಿಬ್ರು ದೂರ ಮಾಡಬೇಡಿ ಸರ್ ಪ್ಲೀಸ್. ನೀವು ದೇವರಿದ್ದಂಗೆ ಸರ್, ನಿಮ್ ಕಾಲ್ ಹಿಡ್ಕತ್ತೀನಿ ಸರ್. ಪ್ಲೀಸ್ ಸರ್ ನನ್ ಹೋಗಿ get out of this. ಯಾವ ಬೇವಸಿ ನನ್ನ ಮಗ ಆಗಲ್ಲ ಅಂದವನು. ನೀನ್ಯಾಕೋ ಅವನ ಹತ್ರ ಹೋಗಿದ್ದೆ? ನನಗೆ ಹೇಳಿದ್ದೆ ಆ ಬಡ್ಡಿ ಮಗನ ಇಲ್ಲಿಗೆ ಕರೆಸ್ತಿದ್ದೆ. ಕಂದ, ಪ್ರೀತಿ ಮಾಡಿದ್ಮೇಲೆ ಅವಳನ್ನ ನಾನು ಮದುವೆ ಆಗ್ತೀನಿ, ಹೆಣ್ ಕೊಡಿ ಅಂತ ಮನೆ ಹಿರೀಕರ ಹತ್ರ ಹೋಗಿ ಬೇಡ್ಕೋಬಾರ್ದು. ನಾನು ಇವಳನ್ನೇ ಮದುವೆ ಆಗೋದು. ಇಷ್ಟ ಇದ್ರೆ ಮತ್ತೆ ಅಕ್ಷತೆ ಕಾಳು ಹಾಕಿ ಅಂತ ಆರ್ಡರ್ ಮಾಡ್ಬೇಕು. ತಾತ, ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅಕ್ಷತೆ ಕಾಳು ತಗೊಂಡೋಗಿ ಯಾರು ಬಾಯಲ್ಲಿ ಸುರಿತೀರಿ? ಜಗತ್ತಲ್ಲಿ ಇವಳು ಒಬ್ಳೇನ ಹೆಣ್ಣು ಉಗ್ದಟ್ಟಿ ಅತ್ಲಾಗೆ. ಮುಚ್ಚ ಬಾಯಿ. ಕಂದ, ಅವಳು ನಿನ್ನ ಇಷ್ಟ ಇಲ್ಲ ಅಂತ ಅಲ್ಲ ಅಂದ್ರೆ ನೀನು ಅವಳನ್ನ ಪ್ರೀತಿಸಿದ್ದು ಸತ್ಯ ತಾನೇ? ತಾತ, ನನ್ಗೆ ಯಾವ್ದು ಜ್ಞಾಪಿಸ್ಬೇಡಿ. ನಾನು ಅವಳು ಮರೆಯಕ್ ಪ್ರಯತ್ನ ಪಡ್ತಾ ಇದ್ದೀನಿ. ನೀನ್ ಯಾಕೋ ಮರಿಬೇಕು? ನೀನು ಅವಳನ್ನ ಮದುವೆ ಆಗ್ಲೇಬೇಕು. ನಾನು ಅವಳನ್ನ ಒಪ್ಪಿಸ್ತೀನಿ. ಅಲ್ಲಪ್ಪ, ಎಲ್ಲ ರೆಡಿ ಮಾಡ್ಕೋ, ಅವಳ ಮನೆಗೆ ಹೋಗೋಣ. ಸುಮ್ಕಿರು ತಾತ, ನಮ್ಗೆ ಹಾಕ್ಬೇಕು ಅವನ್ ಸವಾಸ. ಅವ್ನ್ ಮಹಾ ಡೇಂಜರು. ನಾನು ಡೇಂಜರ್ ಕಣೋ. ಒಳ್ಳೆ ಮಾತಲ್ಲಿ ನಮ್ ದಾರಿಗೆ ಬರ್ಲಿಲ್ಲ ಅಂದ್ರೆ ಆ ನನ್ನ ಮಗನ್ನ ಸಿಗದು ಬಿಸಾಕಿ ಅವಳನ್ನ ಎತ್ತಿ ಭುಜದ ಮೇಲೆ ಹಾಕೊಂಡು ಬರ್ತೀನಿ ಕಣ. ನೀವು ಮುಂದೆ ನಡಿ.